ನಮಸ್ಕಾರ ಎಲ್ಲರಿಗೂ. ಶ್ರೀ ರಾಘವೇಂದ್ರಾಯ ನಮಃ. ಇವತ್ತೆಲ್ಲರೂ ಪುಷ್ಯಾರ್ಕ ಯೋಗದ ಪೂಜೆ ಮಾಡ್ಕೊಂಡಿದ್ದೀರಾ ಅಂತೇಳಿ ಭಾವಿಸ್ತೀನಿ. ನಮ್ಮ ಮನೆಯಲ್ಲೂ ಕೂಡ 7 ದಿನ ಸಂಕಲ್ಪ ಸೇವೆಯ ಕೊನೆಯ ದಿನದ ಪೂಜೆ, ಅಂದರೆ 7ನೇ ದಿನದ ಒಂದು ಪೂಜೆ ರಾಯರಿಗೆ. ವಿಶೇಷವಾಗಿ ಇವತ್ತು ರಾಯರಿಗೆ ಅಲಂಕಾರ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಪುಷ್ಯಾರ್ಕ ಯೋಗ ಇದೆ ಅಂಥೇಳಿ. ಜೊತೆಗೆ ಎಂದಿನಂತೆ 5 ದೀಪಗಳನ್ನು ಹಚ್ಚಿ ಇಟ್ಕೊಂಡಿದ್ದೀನಿ, ತುಪ್ಪದ ದೀಪನ. ನಿಮಗೆ ಈಗ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಮಾಡಬೇಕು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಮತ್ತು ನಾನು ಇವತ್ತು ಕೂಡ ಅಕ್ಷತೆಯನ್ನು ಹಾಕಿ ಆಲ್ರೆಡಿ ಅಲಂಕಾರ ಮಾಡಿಟ್ಕೊಂಡು ದೀಪ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಅಕ್ಷತೆ ಹಾಕಿ ನಾನು 7ನೇ ದಿನದ ಪೂಜೆಯನ್ನು ಮಾಡ್ತಾಯಿದ್ದೀನಿ. ನಿಮಗೆ ಅದನ್ನು ಅರ್ಪಿಸ್ಕೊಳ್ಳಿ ಅಂಥೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ತಾ, ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ನನ್ನ ಕುಲದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರಿಗೆ ಮಹಾಮಂಗಳಾರತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೈವೇದ್ಯಕ್ಕೆ ಇವತ್ತು ಪಾಯಸ ಮಾಡ್ಕೊಂಡಿದ್ದೆ ಮತ್ತು ಹಣ್ಣುಗಳನ್ನು ನೈವೇದ್ಯ ಮಾಡಿ ಇಟ್ಟಿದ್ದೆ. ಒಂದು 5 ಥರ ಹಣ್ಣುಗಳನ್ನು ತಂದು ನೈವೇದ್ಯ ಮಾಡಿದ್ದೆ ಇವತ್ತು. ಈ ರೀತಿಯಾಗಿ ನನ್ನ 7ನೇ ದಿನದ ಸಂಕಲ್ಪ ಸೇವೆಯ ಒಂದು ಪೂಜೆ ಈ ರೀತಿಯಾಗಿ ನೆರವೇರಿತು ಅಂತ ಹೇಳಬಹುದು. ಮತ್ತು ನಿನ್ನೆ ಒಂದಷ್ಟು ಜನಕ್ಕೆ ತುಂಬ ಗೊಂದಲ. ನಾನು 6 ದಿನದಿಂದ ಹೇಳಿದ್ದೆ ಏನಾದರೂ ಇದ್ದರೆ ಕೇಳಿ ಅಂತ. 6 ದಿನದಿಂದ ಏನೂ ಕೇಳಿಲ್ಲ. ನಿನ್ನೆ ಮಾತ್ರ ಎಷ್ಟು ಮಟ್ಟಕ್ಕೆ ಎಲ್ಲರದು ಡೌಟು ಅಂತ ಹೇಳಿದ್ರೆ ನನಗೆ ರಿಪ್ಲೈನೇ ಮಾಡೋಕ್ಕಾಗಿಲ್ಲ, ಅಷ್ಟು ಡೌಟ್ಗಳೆಲ್ಲರಿಗೂ. ಜೊತೆಗೆ 1-2-3 ಜನ ಕಮೆಂಟಲ್ಲಿ ಕೇಳಿದ್ದೀರಾ, ಮೇಡಮ್ ಏಕಾದಶಿ ಬರುತ್ತೆ ನಾವು ಆಚರಣೆ ಮಾಡುವಾಗ, ಆ ದಿನ ಹೇಗೆ ಆಚರಣೆ ಮಾಡಬೇಕು ಒಂದು ಸ್ವಲ್ಪ ಹೇಳಿ ಮೇಡಮ್ ಅಂಥೇಳಿ. ನಾನು ಕೂಡ ಮರೆತುಬಿಟ್ಟಿದ್ದೆ, ಮಧ್ಯದಲ್ಲಿ ಏಕಾದಶಿ ಬರುತ್ತೆ, ನೀವು ಇವತ್ತಿಂದ ಸಂಕಲ್ಪ ಸೇವೆ ಪ್ರಾರಂಭ ಮಾಡ್ತೀರಿ ಅಂತ ಹೇಳಿದ್ರೆ. ನನಗೂ ಕೂಡ ಇದು ಅನ್ಎಕ್ಸ್ಪೆಕ್ಟೆಡ್. ನಾನು ಪ್ರಾರಂಭ ಮಾಡಿ ಇದು ಎಂಡ್ ಆಗೋ ಹೊತ್ತಿಗೆ, ಅಂದರೆ 7ನೇ ದಿನ ಸಂಕಲ್ಪಕ್ಕೆ ನನಗೆ ಪುಷ್ಯಾರ್ಕ ಯೋಗ ಸಿಕ್ಕಿದ್ದು ತುಂಬ ಒಳ್ಳೆಯದಾಯಿತು ನನಗೆ. ಮತ್ತು ನಂಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ರಾಯರ ವಿಶೇಷವಾದಂಥ ದಿನ ಅಲ್ವಾ ಇವತ್ತು. ಅದಕ್ಕೋಸ್ಕರ ನಿಮಗೆ ಈ ಒಂದು 7 ದಿನದ ಸಂಕಲ್ಪ ಇವತ್ತು ಯಾರು ಪ್ರಾರಂಭ ಮಾಡಿದ್ದೀರಿ ಅವ್ರಿಗೂ ಕೂಡ ನಿಮಗೆ ಮಧ್ಯದಲ್ಲಿ ಒಂದು ಏಕಾದಶಿ ಕೂಡ ಬರುತ್ತೆ. ಸೊ ಏಕಾದಶಿ ದಿನ ನಾವು ಹೇಗೆ ಆಚರಣೆ ಮಾಡಬೇಕು ಅಂತ ಅನ್ನೋದಾದರೆ, ಆ ದಿನ ನಿಮಗೆ ಎಂದಿನಂತೆ ರಾಯರಿಗೆ ಅಲಂಕಾರ ಇರಲಿಲ್ಲ. ಆ ದಿನ ಕೇವಲ ತುಳಸಿಯನ್ನು ಮಾತ್ರ ನಾವು ರಾಯರಿಗೆ ಏರಿಸ್ತೀವಿ ಅಷ್ಟೇ. ಮತ್ತು ಆರತಿ ಏನೂ ಇರೋದಿಲ್ಲ, ಆರತಿ ಆಗಲಿ ನೈವೇದ್ಯ ಆಗಲಿ ಇರೋದಿಲ್ಲ. 5 ದೀಪಗಳನ್ನು ಮಾತ್ರ ಹಚ್ಚಿ ಇಟ್ಕೊಳ್ಬೇಕು ನೀವು. ಅದನ್ನು ಹೊರತುಪಡಿಸಿ ಆರತಿ ಎಲ್ಲ ಏನೂ ಇರೋದಿಲ್ಲ ಸ್ನೇಹಿತರೆ. ತುಳಸಿ ದಳವನ್ನು ಮಾತ್ರ ಇಟ್ಕೊಂಡು ನೈವೇದ್ಯ ಏನೂ ಇಲ್ಲದೆ ದೀಪಗಳನ್ನು ಮಾತ್ರ ಹಚ್ಚಿಟ್ಟು ಶ್ಲೋಕ ಪಾರಾಯಣವನ್ನು ಮಾಡಿಕೊಳ್ಳ್ರಿ, ಸರಿನಾ? ಇದಿಷ್ಟು ಮಾತ್ರ ನೀವು ಏನಂತಾರೆ ಏಕಾದಶಿಯಲ್ಲಿ ಮಾಡ್ಕೊಂಡ್ರೆ ಆಯಿತು. ದ್ವಾದಶಿಯಲ್ಲಿ ನೀವು ಅಲಂಕಾರ ಮಾಡಿಕೊಂಡು ಮತ್ತು ನೈವೇದ್ಯ ಎಲ್ಲನೂ ಮಾಡ್ಕೊಳ್ಬೋದು. ಆ ದಿನ ನೀವು ನೈವೇದ್ಯ ಎಲ್ಲ ಮಾಡಲಿಕ್ಕೆ ಬರುತ್ತೆ. ಯಾರೆಲ್ಲ ಪ್ರಾರಂಭ ಮಾಡಿದ್ದೀರಾ ಇವತ್ತಿಂದ ಸಂಕಲ್ಪ ಸೇವೆ, ಅವರೆಲ್ಲರಿಗೂ ಕೂಡ ರಾಯರು ವಿಶೇಷವಾದಂಥ ಅನುಗ್ರಹವನ್ನು ಮಾಡಲಿ. ಎಲ್ಲರೂ ಕೂಡ ನನ್ನ ಬಳಿ ಮಹಿಮೆ ಹೇಳ್ಕೊಳ್ಳುವಂಥ ರೀತಿಯಲ್ಲಿ ನಿಮಗೆ ಅನುಗ್ರಹಗಳು ಸಿಗಲಿ. ನಾನು ರಾಯರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ, ಯಾರೆಲ್ಲ ನಿಮ್ಮ ಈ ಸೇವೆಯನ್ನು ಮಾಡ್ತಾರೆ ಅವರೆಲ್ಲರಿಗೂ ಒಳ್ಳೇದು ಮಾಡಿ ರಾಯರೇ ಅಂಥೇಳಿ ನಿಮ್ಮೆಲ್ಲರ ಪರವಾಗಿ ರಾಯರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ನಂಬಿ ಸೇವೆಯನ್ನು ಮಾಡಿರಿ, ಆಯಿತಾ? ಏನೊಂದು 7 ದಿನ ಊಟ ಇಲ್ಲ, ಇನ್ನೊಂದಿಲ್ಲ ಅಂದರೆ ನಮಗೆ ಏನು ತೊಂದರೆ ಆಗೋದಿಲ್ಲ. ಒಂದು 7 ದಿನ ರಾಯರನ್ನೇ ನೆನೆದು ಭಕ್ತಿಯಿಂದ ಸೇವೆಯನ್ನು ಮಾಡಿರಿ, ಖಂಡಿತ ರಾಯರು ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ. ನೀವು ನನ್ನ ಬಳಿ ಮಹಿಮೆಯನ್ನು ಹೇಳ್ಕೊಳ್ತೀರಿ, ಖಂಡಿತವಾಗ್ಲೂ ಕೂಡ ನನಗೆ ಆ ನಂಬಿಕೆ ಇದೆ. ರಾಯರ ಮೇಲೆ ಅಷ್ಟು ವಿಶ್ವಾಸ ನನಗಿದೆ, ಸರಿನಾ? ರಾಯರು ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ ಸ್ನೇಹಿತರೆ. ಪುಷ್ಯಾರ್ಕ ಯೋಗದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ. ಎಲ್ರಿಗೂ ರಾಯರು ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನು ಮಾಡಿಕೊಡ್ಲಿ, ನಿಮಗೆ ಅನುಗ್ರಹವನ್ನು ಮಾಡಿಕೊಡ್ಲಿ, ಸರಿನಾ? ಇವತ್ತು ನಾನು ನಮ್ಮನೇಲಿ ಮಾಡ್ಕೊಂಡಿರುವಂಥ ರಾಯರ ಪೂಜೆ ಇದು. ಇವತ್ತಿಗೆ ನನ್ನ 7 ದಿನದ ಸಂಕಲ್ಪ ಸೇವೆ ಮುಗೀತು, ಸರಿನಾ? ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಯಾವ ವಿಷಯವಾಗಿ ನಿಮಗೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಆ ವಿಷಯಗಳನ್ನು ತೊಗೊಂಡು ನಾನು ವಿಡಿಯೋಗಳನ್ನು ಮಾಡ್ತೀನಿ, ನಿಮಗೆ ಆ ಮಾಹಿತಿಗಳನ್ನ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ, ಸರಿನಾ ಸ್ನೇಹಿತರೆ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.